ಮತ್ತೆ ಇವತ್ತು ಬುಧವಾರ ಷೇರು ಮಾರುಕಟ್ಟೆ ಮುಗ್ಗರಿಸಿದೆ. ಮಂಗಳವಾರ ಅಂದ್ರೆ ನಿನ್ನೆ ಒಳ್ಳೆಯ ರೀತಿಯಲ್ಲಿ ಚೇತರಿಕೆಯನ್ನ ಸಾಧಿಸಿತ್ತು. ಆದರೆ ಬುಧವಾರ ಇಂದು ಆರಂಭದಿಂದಲೇ ಷೇರು ಮಾರುಕಟ್ಟೆ ಮುಗ್ಗರಿಸಿ ಹೋಗಿದೆ. ಸೆನ್ಸೆಕ್ಸ್ 380ಕ್ಕೂ ಅಧಿಕ ಪಾಯಿಂಟ್ಸ್ಗಳ ಕುಸಿತವನ್ನ ಕಂಡಿದೆ. ಅದೇ ರೀತಿ ನಿಫ್ಟಿ ಸೂಚ್ಯಂಕವು ಕೂಡ 136 ಪಾಯಿಂಟ್ಸ್ ಇಳಿಕೆಯನ್ನ ದಾಖಲಾಗಿರುವಂಥದ್ದು ಇವತ್ತು ಮಾರುಕಟ್ಟೆಯಲ್ಲಿ. ನಿನ್ನೆ ಸೆನ್ಸೆಕ್ಸ್ 1135 ಮತ್ತು ನಿಫ್ಟಿ 374 ಪಾಯಿಂಟ್ಸ್ ಜಿಗಿತವನ್ನ ಕಂಡಿತ್ತು. ಆದರೆ ಇವತ್ತಿನ ದಿನ ಷೇರು ಮಾರುಕಟ್ಟೆ ಮತ್ತೆ ಮುಗ್ಗರಿಸಿದೆ. ದಿನದ ವಹಿವಾಟಿನಲ್ಲಿ 1500 ಷೇರುಗಳ ಬೆಲೆ ಏರಿಕೆ ಆಗಿರುವಂಥದ್ದು. ಭಾರತೀಯ ಷೇರು ಮಾರುಕಟ್ಟೆಯು ಇಂದು ಬೆಳಗ್ಗಿನಿಂದಲೂ ಕೂಡ ಮುಗ್ಗರಿಸಿ ಹೋಗಿದೆ. ಇಂದು ದಿನದ ವಹಿವಾಟು ಅಂತ್ಯಕ್ಕೆ ಸೆನ್ಸೆಕ್ಸ್ 370.93 ಪಾಯಿಂಟ್ಸ್ ಅಥವಾ 0.51% ಕುಸಿದು 73,847.15 ಮಾರ್ಕ್ ನಲ್ಲಿ ಕೊನೆಗೊಂಡಿದೆ. ಇದೇ ವೇಳೆ ನಿಫ್ಟಿ 136.70 ಪಾಯಿಂಟ್ಸ್ ಅಥವಾ 0.61% ಕುಸಿದು 22,399 ಪಾಯಿಂಟ್ಸ್ಗೆ ಅಂತ್ಯವಾಗಿದೆ. ಇಂದು ದಿನದ ವಹಿವಾಟಿನಲ್ಲಿ 1500 ಷೇರುಗಳು ಏರಿಕೆಗೊಂಡಿದ್ದು 2,241 ಷೇರುಗಳು ಕುಸಿದಿವೆ ಹಾಗೂ 138 ಷೇರುಗಳ ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇನ್ನು ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಗಳನ್ನ ನೋಡೋದಾದ್ರೆ ವಿಪ್ರೋ, SBI, ಟೆಕ್ ಮಹೀಂದ್ರಾ, LNT, ಟ್ರೆಂಟ್ ಮತ್ತು ನಿಫ್ಟಿಯ ಟಾಪ್ ಲೂಸರ್ಸ್ ಗಳಾಗಿವೆ ಮತ್ತು ನೆಸ್ಲೆ, HUL ಮತ್ತು ಟಾಟಾ ಕನ್ಸ್ಯೂಮರ್ಸ್, ಟೈಟನ್ ಕಂಪನಿ, ಪವರ್ ಗ್ರಿಡ್ ಕಾರ್ಪ್ ಟಾಪ್ ಗೇನರ್ಗಳಾಗಿವೆ. ಇವತ್ತಿನ ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ಸ್ಗಳಾದರೆ ಇನ್ನು BSEಯ ಮಿಡ್ ಕ್ಯಾಪ್ ಸೂಚ್ಯಂಕವು 0.8% ಇಳಿಕೆಗೊಂಡಿದ್ದು ಸ್ಮಾಲ್ ಕ್ಯಾಪ್ ಸೂಚ್ಯಂಕವು 1% ತಗ್ಗಿದೆ. ಇನ್ನು ಕನ್ಸ್ಯೂಮರ್ಸ್, ಡ್ಯೂರೇಬಲ್ಸ್ ಹಾಗೂ FMGC ಹೊರತುಪಡಿಸಿ ಬಹುತೇಕ ಎಲ್ಲ ವಲಯಗಳು ರೆಡ್ ಮಾರ್ಕ್ನಲ್ಲಿಯೇ ಇಂದು ಅಂತ್ಯಗೊಂಡಿರುವಂಥದ್ದು.